ಮಿಕ್ಕಿದ್ ಯಾವತ್ ಪೇ ಮಾಡ್ತೀರಾ ಅವತ್ ಕ್ಲೋಸ್ ಮಾಡ್ತೀವಿ. ಅಲ್ಲಲ್ಲ ನಾವು ನಾಳೆನೆ ಕೊಟ್ಬಿಡ್ತೀವಿ. ನಾಳೆನೆ ಹಾಕ್ತೀನಿ. 39 years madam. 39 years. 13 madam. 13. 13 madam. ಎಲ್ಲಿ ಆಗಿದ್ದು? ಕೃಷಿ ಹೊಂಡ madam. ಕೃಷಿ ಹೊಂಡ ಅಂತ. ಕೃಷಿ ಹೊಂಡ ಯಾರು ತೆಗ್ದಿದ್ರು? ಗವರ್ಮೆಂಟ್ ನವರು ಸ್ವಾಮಿ. ಯಾರ ಲ್ಯಾಂಡ್ ಅಲ್ಲಿ? ಅಕ್ಯೂಸ್ಡ್ ಅವರ್ ಪಿಟಿಷನರ್ಸ್ ಲ್ಯಾಂಡ್ ಅಲ್ಲಿ madam. ಸ್ವಿಮ್ಮಿಂಗ್ ಪೂಲ ಕೃಷಿ ಹೊಂಡನ? ಸ್ವಿಮ್ಮಿಂಗ್ ಪೂಲ್ ಕೃಷಿ ಹೊಂಡನ ಸ್ವಿಮ್ಮಿಂಗ್ ಪೂಲ? ಕೃಷಿ ಹೊಂಡ ಸ್ವಾಮಿ. ಯಾರು ಹೇಳಿ ಸ್ವಿಮ್ಮಿಂಗ್ ಪೂಲ್ ಅಂತ ಇದೆ ಕಂಪ್ಲೇಂಟ್ ಅಲ್ಲಿ? ಕಂಪ್ಲೇಂಟ್ ಅಲ್ಲಿ ಇದೆ ಸ್ವಾಮಿ. ಮತ್ತೆ ಕೃಷಿ ಹೊಂಡದಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರಿಯೇ? ಮಾಡ್ಬೋದಾ? ಕೃಷಿ ಹೊಂಡ ಮಾಡ್ತಾರ ಸ್ವಾಮಿ. ಸ್ವಿಮ್ಮಿಂಗ್ ಪೂಲ್ ಕೃಷಿ ಹೊಂಡದಲ್ಲಿ ಸ್ವಿಮ್ಮಿಂಗ್ ಮಾಡ್ತಾರೆ ಸ್ವಾಮಿ. ಸರಿ ಬಿಡಿ, ಆಯ್ತು. ಸ್ವಿಮ್ಮಿಂಗ್ ಪೂಲ್ ಅಂತಾನೆ ತಗೊಂಡು 7 ಲಕ್ಷ ನಥಿಂಗ್. 13 years. ಅಲ್ಲ, ದಟ್ ಇಸ್ ಸೆಟ್ಲ್ ಬಿಟ್ವೀನ್ ದಿ ಪಾರ್ಟೀಸ್. ಕರೆಕ್ಟ್, ಅದಾಗಲ್ವಲ್ಲ ಅಂತ. ಐ ಆಮ್ ಇನ್ಸಿಸ್ಟೆಡ್ ಟು petitioner to pay my lords. What are they? Farmer my lords. He is a farmer. Petitioner is a farmer. Yes, SPPR. Filing ವಕಾಲತ್ತು ರೆಸ್ಪಾಂಡ್ ನಂಬರ್ 2. 10 lakh. ಒಂದು ರೌಂಡ್ ಫಿಗರ್ ಮಾಡಿ 10 lakhs. He is also poor farmer my lords. Yeah, that's the problem. ನಾನ್ ಇನ್ಸಿಸ್ಟ್ ಮಾಡಿ ಅಷ್ಟು ಕೊಡ್ಲೇಬೇಕು, ಇಲ್ಲಾಂದ್ರೆ ನಾನು ಇದ್ ಮಾಡಲ್ಲ ಅಂತ ಇದ್ ಮಾಡಿದ್ದೆ. ಅಷ್ಟು ಕೊಡೋದು ಕಷ್ಟ ಪಾಪ ಅವ್ರಿಗೆ. ನೋ ಇನ್ಕಮ್, ನಥಿಂಗ್. ಡಿಸ್ಕೌಂಟ್ ಕೊಡ್ಲಾ? ಅಲ್ಲ, ಬೇಡ, ಡಿಸ್ಕೌಂಟ್ ಬೇಡ. ನೌ ಈಸ್ ಪೇಯಿಂಗ್ ಆಲ್ರೆಡಿ 1,20,000 which was paid. Now today they are paying 5,80,000. SPPR. ಇದರಲ್ಲಿ ಕ್ರಾಂತಿ ಸ್ಪೋರ್ಟ್ಸ್ ಅಂಡ್ ಕ್ರಿಯೇಷನ್ ಕ್ಲಬ್ ಆವರಣದಲ್ಲಿರುವ ಎಲ್ಲಿ ಇದು? ಹಸಿರು ಕ್ರಾಂತಿ ಸ್ಪೋರ್ಟ್ಸ್ ಅಂಡ್ ಕ್ರಿಯೇಷನ್ ಕ್ಲಬ್ ಆವರಣದಲ್ಲಿರುವ ಈಜುಕೊಳ. ಕ್ಲಬ್ ಅಲ್ಲಿರೋ ಈಜುಕೊಳನ? Who are these petitioners? The petitioners are the farmers my lords. Farmers. Page 22 ನಲ್ಲಿ. ಫೋಟೋ ನೋಡಿದ್ರೆ ಈಜುಕೊಳ ಸರ್. ಆವರಣದಲ್ಲಿರುವ ಈಜುಕೊಳದ ನೀರಿನಲ್ಲಿ ಮುಳುಗಿ ಮೃತಪಟ್ಟಿರುತ್ತಾನೆಂದು ಮೃತದೇಹವನ್ನು ಪಾವಗಡ ಕೃಷಿ ಅಲ್ಲ ಇದು. ಪೇಜ್ ನಂಬರ್ 44 ಅಲ್ಲಿ ಫೋಟೋ ಹಾಕಿದಾರೆ, ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಪೇಜ್ ನಂಬರ್ ಇದು ಸ್ವಿಮ್ಮಿಂಗ್ ಪೂಲ್ ಇದು. And which is the club? Recreation. Recreation club my lords. You are the owner of the recreation club. No. Then He is not a ask the club to pay. No connection to the club my lords. No. Under investigation. It's still under investigation. ನಡೀಲಿ ಬಿಡಿ ಇನ್ವೆಸ್ಟಿಗೇಷನ್. ಅಲ್ಲ, the matter which was settled ಈಗ ಹಂಗ್ ಸೆಟಲ್ಮೆಂಟ್ ಕ್ಲೋಸ್ ಮಾಡಕ್ ಆಗೋದೇ ಇಲ್ಲ. Ask the club to pay 10 lakhs. I will settle it. It's a boy of 13 years. ಇದು ಕ್ಲಬ್ ಅಲ್ಲಿ ಆಗಿರೋದು ಸರ್. ಕ್ಲಬ್ ಅಲ್ಲ ಸ್ವಾಮಿ, ಇಟ್ಸ್ ಎ ರಿಕ್ರಿಯೇಷನ್. Whatever it is. Kindly see the further photographs my lords. 43, 44. 44. ತೆಂಗಿನ ಮರ ಎಲ್ಲ ಇದೆ ನೋಡಿ ಸ್ವಾಮಿ ಅಲ್ಲೆಲ್ಲ. ಇದು ಯಾರ ಲ್ಯಾಂಡ್ ಅಷ್ಟೇ ಬೇಕಾಗಿರೋದು, ಅವ್ರದೇ ತಾನೆ? ಹೌದು. Why have you kept it like this? It is compound wall my lords. And the boy of 13 years. Boy of 13 years. Why did he fall into this? ಊಟ ತಂದಿದ್ದಾರೆ, ಊಟ ತಂದಾಗ. So it is in your place, unguarded. No, they are collecting fees to entry. Anything else, sir? Face trial, otherwise I'll dismiss it. ಅಲ್ಲ, no man. ಇಲ್ಲ ಅಂದ್ರೆ 7 ಲಕ್ಷ ಅಲ್ಲ. Childs. ಅಲ್ಲ, you leave it to your lordship. No. ಅಲ್ಲ, ಎಷ್ಟು ಅಂತ ತಾವ್ ಹೇಳಿದ್ರೆ. A 13-year-old boy's life is assessed at 7 lakhs. I will not accept. Okay man. At least you may make it at 9 lakhs man. ಅದೇನ್ ಬಾರ್ಗೇನ್ 9? ಅಲ್ಲ, ಒಂದು ಫಾರ್ಮರ್ ಸುಮ್ಮನೆ. Farmer. Yes. 10 lakhs, will round it, get 10 lakhs and DD and come. ಅಲ್ಲ, today you will pay 5,80,000. ನಿಂಗೆ ಮಿಕ್ಕಿದ್ದು we will pay. ಮಿಕ್ಕಿದ್ದು ಯಾವತ್ ಪೇ ಮಾಡ್ತೀರಾ ಅವತ್ ಕ್ಲೋಸ್ ಮಾಡ್ತೀವಿ. ಅಲ್ಲಲ್ಲ, ನಾಳೆನೆ ಕೊಟ್ಬಿಡ್ತೀವಿ. ನಾಳೆನೆ ಹಾಕ್ತೀನಿ. List tomorrow in the fresh matters list. You are paying
Today we are paying, You pay whatever has to pay now. Yes, next. today I am paying Hmm. 5 lakh. Learned counsel for the petition hands over a demand draft of rupees 5,50,000. Cash money. Cash? Cash. Court ಒಳಗೆ cash? ಆಚೆ ಯಾರು ತಗೊಂಡು ಕೊಡಿ ಸರ್. The petitioner undertakes that he would hand over cash of rupees 5,50,000, 80,000. 5,80,000 to the, Already paid 1,20,000. ಅವ್ರು ಬೇರೆ ಮಕ್ಕಳಿದಾರ? ಬೇರೆ ಮಕ್ಕಳಿದ್ದಾರೆ ಸರ್. ಖಾಲಿ ಮಾಡ್ಬಿಡ್ತಾರ ಆಮೇಲೆ ದುಡ್ಡು ಕ್ಯಾಶ್ ಕೊಟ್ರೆ. ಎಸ್ ಸರ್. ಡೆಪಾಸಿಟ್, you deposit it in post office. ಎಸ್, ಅದಕ್ಕೆ ಈಗ ಕೊಡ್ಬೇಡಿ, ನಾಳೆ ಬನ್ನಿ ಎಲ್ಲ, I will pass a comprehensive order. ಅವರು ಕೊಟ್ರೆ ಖಾಲಿ ಮಾಡ್ಬಿಡ್ತಾರೆ. Deposited in the name of. Tomorrow I will pass a comprehensive order tomorrow. List tomorrow in the fresh matters list. Totally 10 lakhs normally. Yes. 10 lakhs ಕೊಡೋದು ಈಗ ಇಲ್ಲ ಅವ್ರ ಹತ್ರ. ಈಗ 5.5 ಇದೆ. 7 ಲಕ್ಷ ಆಗಿದೆ ಸರ್. 7 ಆಯ್ತು. ಇನ್ನೊಂದು 3 ಲಕ್ಷಕ್ಕೆ ಒಂದು 2 weeks ಟೈಮ್ ಅಷ್ಟೇ, ಏನಿಲ್ಲ. ಆಯ್ತು. ಇಲ್ಲದ್ರೆ ಇದು revive ಆಗುತ್ತೆ. Otherwise the ಆಯ್ತು ಸರ್. petition should be survive for. I will do that. The petitioner is before the court seeking, seeking the following prayer. The deceased yaru, the son of the complainant dies, which is, son of the complainant dies falling into the pool which situate in the land of the present accused. The rash and negligent act for causing the death as obtaining under section 106(1) of the BNS has fallen upon the petitioners. The parties to the list have entered into a settlement, and the settlement, the terms of settlement are as follows. The learned counsel for the petitioner submits that totally 7 lakhs is now already paid to the respondent. Respondent ಎಲ್ಲಿ ಅದು? Respondent number 2, madam. ಅವರು ಕ್ಯಾಶ್ ಕೊಟ್ರೆ ಆಗಲ್ಲ ಸರ್. ಅಲ್ಲ. ಡೆಪಾಸಿಟ್, ಓಪನ್ ಅ PPF account and deposit it. I will deposit, madam. I will undertake to deposit. ಬೇಡ, ನಾಳೆನೆ ತಗೊಂಬನ್ನಿ. You can deposit today if they're. Today you deposit, Yes. open an account and deposit, and whatever name ತಗೊಂಡು ನಾಳೆ ಅದನ್ನ ಡೀಟೇಲ್ಸ್ ಕೊಡಿ. ಅವ್ರ ಅಕೌಂಟ್ಗೆ ಡಿಡಿನೇ ಕೊಟ್ಬಿಡ್ತೀವಿ ಸರ್. ಇಲ್ಲ, ಅವ್ರ ಅಕೌಂಟ್ಗೆ ಹೋದ್ರೆ ಆಗಲ್ಲ, FD ಇಟ್ರೆ ಆಗುತ್ತೆ, ಇಲ್ಲದ್ರೆ ಇದು ಖಾಲಿ ಮಾಡ್ಬಿಡ್ತಾರೆ ಅಂತ ಅಷ್ಟೇ. ಆಲ್ ರೈಟ್, ಎಸ್, ನಾಳೆ ತಗೊಂತೀನಿ. ಟುಮಾರೋ ಐ ಟೇಕ್ ಇಟ್, ಬೆಟರ್. ನೆಕ್ಸ್ಟ್ 22. Here for the petitioner in this case, ಇದರಲ್ಲಿ ರಿಪೋರ್ಟ್ ಸಬ್ಮಿಟ್ ಮಾಡ್ಲಿಕ್ಕೆ ರೆಸ್ಪಾಂಡೆಂಟ್ ಡೈರೆಕ್ಷನ್ ಇತ್ತು. ಸೊ Because